Hi students, welcome to Patakal English Academy and Banshankari English Academy. PUC first year midterm question papers midterm examination question papers previous question papers ನಾ ಡಿಸ್ಕಷನ್ ಮಾಡ್ಲಿಕ್ಕತ್ತೀನಿ. ಈಗಾಗಲೇ 2 ಕ್ವಶನ್ ಪೇಪರ್ಗಳನ್ನು ಅಪ್ಲೋಡ್ ಮಾಡೀನಿ. 2 ಅಂದರೆ ಒಂದೇ ವರ್ಷದ 2023ದಲ್ಲಿ ಬೇರೆ ಬೇರೆ ಡಿಸ್ಟ್ರಿಕ್ಟ್ನಿಂದ ಕಲೆಕ್ಟ್ ಮಾಡಿದಂಥ ಕ್ವಶನ್ ಪೇಪರ್ಸ್ ಇವು. ಸರ್ ಅವರೊಬ್ಬರು ಯಾರೋ ಅವರು ಕಲೆಕ್ಟ್ ಮಾಡ್ಯಾರ. ನಾನು ಅದನ್ನು ಉಪಯೋಗ ಮಾಡ್ಕೊಳಕತ್ತೀನಿ. ನಿಮ್ಗೆ ಅದನ್ನು ಈಗ ಆನ್ಸರ್ ಮಾಡಿ ಹಾಕ್ಲಿಕ್ಕತ್ತೀನಿ. ಇದರೊಳಗೆ ಈಗ 2 ಕ್ವಶನ್ ಪೇಪರ್. ಫಸ್ಟ್ ಕ್ವಶನ್ ಪೇಪರ್ ಯಾವುದೋ ಒಂದು ಡಿಸ್ಟ್ರಿಕ್ಟ್ದು, ಒಂದು ಬಾಗಲಕೋಟೆ ಡಿಸ್ಟ್ರಿಕ್ಟ್, ಒಂದು ಇನ್ನೊಂದು ಯಾವುದೋ ಡಿಸ್ಟ್ರಿಕ್ಟ್ ಹೆಸರು ಕೊಟ್ಟಿಲ್ಲ ಇವರು. ದಿಸ್ ಈಸ್ ಅ ಥರ್ಡ್ ಕ್ವಶನ್ ಪೇಪರ್. ಇದರೊಳಗೆ ಬರುವಂಥ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು, ಆಮೇಲೆ ಗ್ರಾಮರ್ ಸಂಬಂಧಪಟ್ಟದ ಕ್ವಶನ್ಸು ಇದನ್ನೆಲ್ಲ ಮಾಡಿಕೊಡ್ತೀನಿ. 4 ಮಾರ್ಕ್ಸ್ 6 ಮಾರ್ಕ್ಸ್ ಲೆಟರ್ ರೈಟಿಂಗ್ ಒಂಚೂರು ಇವನ್ನ ಮಾಡ್ಲಿಕ್ಕೆ ಆಗೋದಿಲ್ಲ. ಬರ್ರಿ ಏನದ ನೋಡೋಣ ಕ್ವಶನ್ಸ್. ಇದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ಫಸ್ಟ್ ಇದೊಂದೇನೋ ತಿದ್ದುಪಡಿ ಮಾಡಿ ನಾನೇ, ಸ್ವಲ್ಪ ಏನೋ ಮಿಸ್ಟೇಕ್ ಆಗಿತ್ತಲ್ಲ ಅದು. ಕ್ವಶನ್ ನಂಬರ್ 1 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ಇದು ದ ಜೆಂಟಲ್ಮನ್ ಆಫ್ ದ ಜಂಗಲ್ ದ ಎಲಿಫೆಂಟ್ ವಿಶ್ಡ್ ಟು ಹ್ಯಾವ್ ಅಂತದ. ಎಲಿಫೆಂಟ್ ಇಲ್ಲಿ ಬರೋದಿಲ್ಲ. ಲಯನ್ ವಿಶ್ಡ್ ಟು ಹ್ಯಾವ್ ಪೀಸ್, ಟು ಹ್ಯಾವ್ ಡ್ಯಾಶ್ ಇನ್ ಹಿಸ್ ಕಿಂಗ್ಡಮ್ ಅಂತದ. ಲಯನ್ ಆಗ್ಬೇಕದು, ತಪ್ಪೈತಿದೆ, ಎಲಿಫೆಂಟ್ ಅಂತ ಆಗೈತಿ. ಇದು ಮಾಡಿದ್ರೆ ಆನ್ಸರ್ ಪೀಸ್ ಆ್ಯಂಡ್ ಟ್ರ್ಯಾಂಕ್ವಿಲಿಟಿ ಅಂತ ಆಗ್ತೈತಿ. ಸೆಕೆಂಡ್ ಕ್ವಶನ್, ದ ಸ್ಕೂಲ್ ಬಾಯ್ ಲವ್ಸ್ ಟು ಸಿಂಗ್ ವಿತ್ ಸ್ಕೈಲಾರ್ಕ್ ಐತಲ್ರಿ. ಸ್ಕೈಲಾರ್ಕ್ ಐತಲ್ಲ, ಇದು ಸ್ಕೈಲಾರ್ಕ್ ಸಿಂಗ್ಸ್ ವಿತ್ ಮೀ ಅಂತ ಐತೆ ಅಲ್ಲೇ ಪೋಯಮ್ದಲ್ಲಿ. ಓಕೆ, ನೆಕ್ಸ್ಟ್ ಡಾಕ್ಟರ್ ಚಂದ್ರು ಇವರು. ಸ್ವಲ್ಪ ಕ್ಲಿಯರ್ ಇಲ್ಲ ಕ್ವಶನ್ ಪೇಪರ್ ಇದು. ಚಂದ್ರೂಸ್ ಪ್ರೊಫೆಷನ್ನು, ಡಾಕ್ಟರ್ ಚಂದ್ರು ಅಂತ ಅವ್ರು ಅಂದಿಲ್ಲ, ನಾನು ರೂಢಿ ಮೇಲೆ ಅಂದ್ಬಿಟ್ಟೆ. ಪ್ಲ್ಯಾಂಟ್ ಪ್ಯಾಥಾಲಜಿಸ್ಟ್ ಅಲ್ಲ ಅವರು ಈ ಅಪ್ಪಣ್ಣ ಹೇಳಿದ ಮೇಲೆ ಏನು ಮಿಲ್ಕ್ ಕರ್ಡಾಗಿ ಕನ್ವರ್ಟ್ ಆಗ್ತೈತಿ, ಕ್ರೀಪರ್ದು ಜ್ಯೂಸ್ ಅದ್ರಾಗ ಹಾಕಿದ್ರೆ ಅಂಥೇಳಿ ಅಪ್ಪಣ್ಣ ಹೇಳ್ತಾರೆ. ಹೇಳಿದ್ಮೇಲೆ ಡಾಕ್ಟರ್ ಚಂದ್ರು ಮತ್ತು ಪೂರ್ಣಚಂದ್ರ ತಿದೇಶ್ವಿ ಅವರು ಇಬ್ಬರು ಕುಡ್ಕೊಂಡು 1 ಲೀಟರ್ ಆಫ್ ಮಿಲ್ಕ್ ತಂದು ಅದನ್ನು ಎಕ್ಸ್ಪೆರಿಮೆಂಟ್ ಮಾಡ್ತಾರಲ್ಲ, ಆ ಡಾಕ್ಟರ್ ಇವರು. ಆದರೆ ಇವರು ಅದರ ಮ್ಯಾಗ ಒಂದು ಕ್ವಶನ್ ಕೇಳಲ್ಲ, ಹೀಗಾಗಿ ಡಾಕ್ಟರ್ ಅಂತ ಯೂಸ್ ಮಾಡಿಲ್ಲ. ಚಂದ್ರೂಸ್ ಪ್ರೊಫೆಷನ್ನು, ಈಗ ನಮ್ಮ ಪ್ರೊಫೆಷನ್ ಏನಂದರೆ ಟೀಚರ್ ಅಂತೇಳಿ. ಚಂದ್ರೂಸ್ ಪ್ರೊಫೆಷನ್ನು ಇನ್ ಅರೌಂಡ್ ಎ ಮೆಡಿಸಿನ್ ಕ್ರೀಪರ್ ವಾಸ್, ಏನವರು ಡಾಕ್ಟರ್ ಅವರು, ಡಯಾಬಿಟಿಸ್ ಇಲ್ಲೇನೋ ಸರಿಯಾಗಿ ಕಾಣಿಸ್ತಾ ಇಲ್ಲ. ಪ್ಲ್ಯಾಂಟ್ ಪ್ಯಾಥಾಲಜಿಸ್ಟ್ ಅವರು, ಹೌದು ಇಲ್ಲ ಐತೆ ನೋಡಿ, ಇದು ಕರೆಕ್ಟ್ ಆಗ್ತದೆ. ಇನ್ನು ಓರ್ವ ಮನುಷ್ಯ ಸ್ವಲ್ಪ ಕ್ಲಿಯರ್ ಇಲ್ಲದು, ಯಾಕೋ ಮಾಡ್ಯಾರ ಸರ್ ಅವರು, ಇದೊಂದು ಯಾಕೋ ಕ್ಲಿಯರ್ ಬಂದಿಲ್ಲ. ಇನ್ನು ಉಳ್ಕೋದೆಲ್ಲ ಕ್ಲಿಯರ್ ಅದಾವ್ರಿ. ಇನ್ನು ಮನುಷ್ಯನು ಡ್ಯಾಶ್ ವಾಸ್ ಹೈಲಿ ವ್ಯಾಲ್ಯೂಡ್, ಭಾಳ ಸಲ ರಿಪೀಟ್ ಆಗೈತೆ ಕ್ವಶನ್. ಮನಿ ವಾಸ್ ಹೈಲಿ ವ್ಯಾಲ್ಯೂಡ್, ದೇ ಕುಡ್ ಡೂ ಎನಿಥಿಂಗ್ ಫಾರ್ ಮನಿ ಅಂತ, ಈವನ್ ಕಮಿಟ್ ಮಾಡೋರು ಅಂತ ಐತಲ್ರಿ. 5th ಕ್ವಶನ್, ಅಕಾರ್ಡಿಂಗ್ ಟು ಸ್ಪೀಕರ್ ಇನ್ ಮನಿ ಮ್ಯಾಡ್ನೆಸ್, ದ ಫಿಯರ್ ಅಂದರೆ ಸನ್ ಫಿಯರ್ ಇದ್ರೆ, ಹ್ಯಾವಿಂಗ್ ನೋ ಮನಿ ಆ್ಯಂಡ್ ಬೀಯಿಂಗ್ ಫೋರ್ಸ್ಡ್ ಟು ಈಟ್ ಡರ್ಟ್ ಕ್ಯಾನ್ ಬಿಕಮ್ ಫಿಯರ್. ಹೆಚ್ಚಾಗಿ ಡೆಲಿರಮ್ ಆಗ್ತೈತಿ ಅಂತಾರ, ಐತೆ ಅದ್ರೊಳಗೆ. ಡೆಲಿರ್ ಅಂದ್ರೆ ಕಾನ್ಸ್ಟಂಟ್ ಫಿಯರ್, ಇದು ರಾತ್ರಿ ಹಗಲು ಸಹಿತ ಫಿಯರ್ನೊಳಗೆ ಇರೋದು, ಡೆಲಿರಮ್ ಅಂತ ಬರ್ತದೆ. ಐತೆ ಅದು ಪೋಯಮ್ದಾಗ, ನೋಡ್ರಿ ಅವ್ರಿ. ಫಿಯರ್ ಸ್ವಲ್ಪ ಫಿಯರ್ ಅದು ಕಾನ್ಸ್ಟಂಟ್ ಉಳಿದ್ಬಿಡ್ತೈತೆ ರೀ, ಡೆಲಿರಮ್ ಆಗ್ತೈತಿ. 6th ಕ್ವಶನ್ನು, ಅಂದ್ರೆ ಕಾನ್ಸ್ಟಂಟ್ ಫಿಯರ್ಗೆ ಡೆಲಿರಮ್ ಅಂತಾರೆ. ಬಾಬರ್ ಅಲಿ ವಾಸ್ ಎ ಸ್ಟೂಡೆಂಟ್ ಆಫ್, ಒಂದು ಸ್ಕೂಲ್ ಹೆಸರು ಇದು, ಕಾಸಿಂ ಬಜಾರ್ ರಾಜಗೋವಿಂದ ಸುಂದರ ವಿದ್ಯಾಪೀಠ ಅಂತ ಐತಲ್ರಿ. ವೇರ್ ಹಿ ವಾಸ್ ಸ್ಟಡಿಂಗ್ ಕ್ಲಾಸ್ 11th 12th ರೀ ಇದು. ಅವನದು ಶಾಲದಲ್ಲ ಆನಂದ ಶಿಕ್ಷಾನಿಕೇತನ, ತಾನು ದ ಸ್ಕೂಲ್ ಹಿ ಹ್ಯಾಡ್ ಓಪನ್ಡ್, ಆನಂದ ಶಿಕ್ಷಾನಿಕೇತನ. ಬಟ್ ವೇರ್ ಹಿ ವಾಸ್ ಸ್ಟಡಿಂಗ್ ವಾಸ್ ಕಾಶಿಂ ಬಜಾರ್ ರಾಜಗೋವಿಂದ ಸುಂದರ ವಿದ್ಯಾಪೀಠ. ಅದು 7th ಕ್ವಶನ್ನು. ಸ್ಟೇಟ್ಮೆಂಟ್ ಏನದ, ಬಾಬರ್ ಅಲಿ ವಾಸ್ ಎ ಫಾರ್ಚುನೇಟ್ ಸೋಲ್ ಇನ್ ಹಿಸ್ ವಿಲೇಜ್. ಹೌದು, ಎಲ್ಲ ಚೇಂಜ್ ಮೇಕರ್ ಅವರು. ಮತ್ತು ಆಮೇಲೆ ಎಲ್ಲ ಈ ಅಂಡರ್ ಪ್ರಿವಿಲೇಜ್ಡ್ ಗ್ರೌಂಡ್ ರೋಡನ್ ಪೀಪಲ್ಗೆಲ್ಲ ಸ್ಕೂಲು ಫ್ರೀಯಾಗಿ ಎಜುಕೇಷನ್ ಕೊಟ್ಟು ಅವ್ರ ಊರಿಗೆ ಫಾರ್ಚುನೇಟ್ ಸೋಲ್ ಆಗ್ತಾರೆ. ಇದು ಕರೆಕ್ಟ್ ಅದರ ಸ್ಟೇಟ್ಮೆಂಟ್. ರೀಸನ್ ಏನಂದ್ರೆ
he went to school and got formal education. ರೀಸನ್ ಆಗೋದಿಲ್ಲ ಇದು ರೀ, ಹಂಗೆ ಕೊಟ್ಟಾರ ಇದನ್ನು ರೀಸನ್ನು. ಇದು ಹೌದು ಹೌದು ಸ್ಕೂಲ್ಗೆ ಹೋದದ್ದು ಖರೆ ಐತ್ರಿ. ಒಂದು ರೀತಿ ಹಿಂಗದು ಫಾರ್ಚುನೇಟ್ ಅಂತಂದರೆ ಯಾರೂ ಎಜುಕೇಷನ್ ಪಡ್ಕೊಂಡಿಲ್ಲ, ಇವ ಎಜುಕೇಷನ್ ಪಡ್ಕೊಂಡ, ಹಿಂಗಾಗ್ತದೆ. ಹಿಂಗೆ ನಾನೇನು ತಿಳ್ಕೊಂಡು ಹಂಗೆ ತಿಳ್ಕೊಂಡೆ, ಮತ್ತೆ ಲೆಸನ್ಗಳು ಹಂಗೈತ್ರಿ ಅದು. ಫಾರ್ಚುನೇಟ್ ಸೋಲ್ಸ್, ಯಾಕಂದರೆ ಸ್ಕೂಲು ಮಕ್ಕಳಿಗೆ ಹೆಲ್ಪ್ ಮಾಡ್ತಾರಲ್ಲ ಅವರು, ಅದಕ್ಕೆ ಫಾರ್ಚುನೇಟ್ ಸ್ಕೂಲು. ಇವ ಫಾರ್ಚುನೇಟ್ ಸೋಲ್ ರೀ. ಇವ್ರ ಸೆಂಟೆನ್ಸ್ ಪ್ರಕಾರ ಏನಾಗ್ತದೆ ರೀ, ಶಾಲೆಗೆ ಹೋದವ ಬೇರೆದವ್ರಿಗೆ ಹೋಗೋಕ್ಕಾಗಲಿಲ್ಲ, ಅದಕ್ಕೆ ಅವು ಫಾರ್ಚುನೇಟ್ ಅಂತ ಹಿಂಗದೆ ಮೀನಿಂಗು. ಅದ್ರ ಹಂಗತ್ತೆ ಅಂದ್ರೆ ರೀಸನ್ ಆಗ್ತದಿಲ್ಲ. ಎರಡೂ ಕರೆಕ್ಟ್ ಅದ ರೀ, ಸ್ಟೇಟ್ಮೆಂಟು ರೀಸನ್ ಎರಡೂ ಕರೆಕ್ಟ್ ಅದ. ಬೋತ್ ತಗೋ, ಓನ್ಲಿ ಬಿಟ್ಬಿಟ್ರಿ, ಬೋತ್ ತಗೋರಿ. ಬೋತ್ ಸ್ಟೇಟ್ಮೆಂಟ್ ಆ್ಯಂಡ್ ರೀಸನ್ ಆರ್ ಟ್ರೂ, ಎಸ್ ಆರ್ ಟ್ರೂ, ಕರೆಕ್ಟ್ ಅದ. ನೆಕ್ಸ್ಟ್ ಏನದಲ್ಲ ರೀ, ಮ್ಯಾಚಿಂಗ್ ಮಾಡ್ಬೇಕ್ರಿ. ಮ್ಯಾಟ್ರ್ ಮಾರ ಗಂಗಾ ಭೀಮ. ಮಾರ ಏನು ಮಾಡ್ರಿ, ವಾಚನ್ ಆಫ್ ದ ಲೇಕ್. ಗಂಗಾ ಮಾರ ಸನ್, ಭೀಮ ರೋಡ್ ಮೇಕರ್. ಮತ್ತೇನು ಮಾಡ್ಕೋಬೇಕು, ಬಿ ಮಾರ ಬಿ, ಗಂಗಾ ಸಿ, ಬಿ ಸಿ ಎ. ಕ್ಲಿಯರ್ ಇಲ್ಲಲ್ಲ ಇದು, ಇಲ್ಲ ಇತ್ತು ನೋಡ್ರಿ, ಬಿ ಸಿ ಎ ಇದು ಕರೆಕ್ಟ್ ಆಗ್ತದೆ ನೋಡ್ರಿ, ಬಿ ಸಿ ಎ. ನೆಕ್ಸ್ಟು ಇನ್ನು ದ ವಾಚನ್ ಆಫ್ ದ ಲೇಕ್ ಹೆಲ್ಮೆಟ್ ಹೋಗ್ಯಾರ ಸರ್ ಇವರು. ಹೌದು, ಹೆಲ್ಮೆಟ್ ಬರ್ತೈತೆ ಮಿಡ್ ಟರ್ಮ್ಗೆ. ದ ವಿಲೇಜ್ ಹೆಡ್ ಮ್ಯಾನ್ ಕನ್ಸಿಡರ್ಡ್ ಡ್ಯಾಶ್ ಆಸ್ ಎ ಲುನಾಟಿಕ್. ಹುಚ್ಚ, ನಡಿ ನೀನೊಬ್ಬ ಹುಚ್ಚ ಅಂತ ತಿಳ್ಕೊಂಡು ಮಾರಣ್ಣ ಕನ್ಸಿಡರ್ ಮಾಡ್ಯಾರ ಅವರು. ಅದಕ್ಕೆ ನಮ್ಮ ರಾಜನಿಗೆಲ್ಲ ಗೊತ್ತಾತಪ್ಪ ಅಂದ್ರೆ ನಮ್ಮದು ಎಲ್ಲ ಪನಿಷ್ಮೆಂಟ್ ಆಗ್ತೈತಿ. ಫಾರ್ 2 days ಗೋ ಅವೇ ಫ್ರಮ್ ಅವರ್ ವಿಲೇಜ್ ಅಂತ ತಿಳ್ಕೊಂಡು ಹೇಳ್ತಾರೆ. The dash would embrace the tree in the poem, the sunlight. The sunlight would embrace the tree in if I was a tree. Sunlight ಆಗ್ತೈತಿ ಇದು, ಕರೆಕ್ಟ್ ಆಗ್ತೈತಿ. ನೆಕ್ಸ್ಟ್ 1 mark ಕ್ವಶನ್ಸ್ ಮುಗಿದ್ವಿ. ನಾನು ಗ್ರಾಮರಿಗೆ ಬರ್ತೀನಿ ರೀ. ಚೂಸ್ ದ ಕರೆಕ್ಟ್ ಫಾರ್ಮ್ ಆಫ್ ವರ್ಬ್ ದಟ್ ಅಗ್ರೀಸ್ ವಿತ್ ದ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್. ದ ನೇಟಿವ್ ಡಾಕ್ಟರ್ಸ್ ಪ್ಲೂರಲ್ ಆಗ್ತದೆ, ಬಿಲೀವ್ ಆಗ್ತೈತೆ, ಬಿಲೀವ್ಸ್ ಆಗ್ತೈತೆ, ಬಿಲೀವ್ ಆಗ್ತೈತೆ ಅಂತಾರೆ, ಬಿಲೀವ್ ಆಗ್ತೈತೆ. ಯಾಕಂದ್ರೆ ಪ್ಲೂರಲ್ ಇದಲ್ಲ, ಡಾಕ್ಟರ್ ಇದ್ರೆ ಬಿಲೀವ್ಸ್ ಆಗ್ತೈತೆ. ದಟ್ ಇಫ್ ದೇ ಟೆಲ್ ಅದರ್ಸ್ ಅಬೌಟ್ ದೇರ್ ಮೆಡಿಸಿನ್ಸ್, ದ ಮೆಡಿಸಿನ್ಸ್ ವಿಲ್. ಕ್ವಶನ್ ತಪ್ಪಾಯ್ತದೆ, ವಿಲ್ ಬರಬಾರ್ದು. ವಿಲ್ ಬಂದ್ರೆ ಮುಂದೆ ಲೂಸ್ ಅ ಪ್ರೆಸೆಂಟ್ ಬರ್ತೈತೆ, ಟೆನ್ಸ್ ಫಾರ್ಮ್ ಆಗಿರ್ತದೆ, ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಆಗಲ್ಲ ಅದು. ಹೇಳಿ ತಗೋರಿ, ವಿಲ್ ಬಂತಂದರೆ ವಿಲ್ ಲೂಸ್ ಆಗಬೇಕು. ವಿಲ್ ಬಂದು ಲೂಸಸ್ ಅಂತ ಇಂಗ್ಲೀಷ್ ತಪ್ಪತೈತೆ, ಅದು ಕರೆಕ್ಟಿಂಗ್ ಬೇರೆ ಒಂದು ಇಂಗ್ಲೀಷ್ ಆಗಬೇಕದು. ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಂದರೆ ಬೇರೆ ಆಗಬೇಕು, ಬಟ್ ಬೇರೆ ಆಗೋದೇ ಇಲ್ಲ ಇದು. ವಿಲ್ ಲೂಸ್ ಕರೆಕ್ಟ್ ಅದ, ವಿಲ್ ಲೂಸಸ್ ಹೆಂಗೆ ಅದು ಕರೆಕ್ಟ್ ಆಗೋದಿಲ್ಲ. ಅದು ಏನೋ ಒಂದು ಸ್ವಲ್ಪ ಇದಾಗೈತಲ್ಲ, ಲೂಸ್ ಕರೆಕ್ಟ್ ಆಗ್ತದೆ. ಓಕೆ, ನೆಕ್ಸ್ಟ್ ಇನ್ನೂ ಒಂದು ಅದ ನೋಡ್ರಿ. ಆ್ಯಸ್ ಅ ರಿಸಲ್ಟ್ ಇಂಡಿಯಾಸ್ ನೇಟಿವ್ ಮೆಡಿಸಿನ್ಸ್ ಪ್ಲೂರಲ್ ಅದ ರೀ. ಇದು ಮೆಡಿಸಿನ್ಸ್ ಪ್ಲೂರಲ್ ಐತಿ ಇದು, ಅದರಿಂದ ಆರ್ ಮಾಡ್ತೀವಿ. ಸಿಂಗ್ಯುಲರ್ ಇದ್ರೆ ಈಸ್, ಪ್ಲೂರಲ್ ಇದ್ರೆ ಆರ್. ಓಕೆ, ನೆಕ್ಸ್ಟ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಸೂಟೇಬಲ್ ಫಾರ್ಮ್ ಆಫ್ ವರ್ಬ್ ದ ಗಿವನ್ ದ ಬ್ರಾಕೆಟ್ ಟೆನ್ಸ್ ಫಾರ್ಮ್. ಬಾಬರ್ ಅಲೀಸ್ ಫಾದರ್ ಎಲ್ಲ ಪಾಸ್ಟ್ ಟೆನ್ಸ್ ಮಾಡ್ಬೇಕು ರೀ. ಇದನ್ನು ಟು ಬಿ ಹಾಕುವಂತಾರೆ, ವಾಸು ವರ್ ಹಾಕಬೇಕು, ಪಾಸ್ಟ್ ಟೆನ್ಸ ಮಾಡ್ಬೇಕಿಲ್ಲ ಇದನ್ನು. ಅದಕ್ಕೆ ಬಾಬರ್ ಅಲೀಸ್ ಫಾದರ್ ವಾಸ್ ಮಾಡ್ರಿ, ಬೀದ್ ಫಾರ್ಮ್ ಹಾಕ್ಬೇಕ್ರಿ. ಪ್ರೆಸೆಂಟ್ ಆದರೆ ಆಮಿಸರ್ ಬರ್ತೈತಿ, ಪಾಸ್ಟ್ ಆದ್ರೆ ವಾಸ್ ವೇರ್, ಫ್ಯೂಚರ್ ಬರೋದಿಲ್ಲ. ಬಾಬರ್ ಅಲೀಸ್ ಫಾದರ್ ವಾಸ್ ಎ ಜೂಡ್ ಸೆಲ್ಲರ್. ಈ ಟು ಡೂ ವರ್ಬ್ ಇದು, ಏನು ಹೆಲ್ಪಿಂಗ್ ವರ್ಬ್ ಇಲ್ಲ ಅಂದರೆ ಸಿಂಪಲ್ ಪಾಸ್ಟ್ ಮಾಡ್ರಿ. ಈ ಸಪೋರ್ಟೆಡ್ his son in all his ventures and believed that education is man's true religion. ಸರಿನಾ? ನೆಕ್ಸ್ಟ್ ಕ್ವಶನ್. ಮ್ಯಾಚ್ ದ ಎಕ್ಸ್ಪ್ರೆಷನ್ ಅಂಡರ್ ಕಾಲಮ್ ಎ ವಿತ್ ದೇರ್ ರೆಸ್ಪಾಂಡಿಂಗ್ ಲ್ಯಾಂಗ್ವೇಜ್ ಫಂಕ್ಷನ್ಸ್ ಅಂಡರ್ ಕಾಲಮ್ ಬಿ ಅಂತೇಳಿ. ವೆಲ್ ಡನ್ ಇದು ಮಾಡ್ಕೋರಿ ಇದನ್ನು. ವೆಲ್ ಡನ್, ವಿ ಆರ್ ಪ್ರೌಡ್ ಆಫ್ ಯು. ಏನು ಮಾಡ್ತಾರೆ ಹಿಂಗತ್ತೆ ಅಂದ್ರೆ ಕಂಗ್ರ್ಯಾಚುಲೇಟಿಂಗ್ ಮಾಡ್ರಿ. ಮೀಟ್ ಮೈ ಫ್ರೆಂಡ್ ಅಂಜು, ಇಂಟ್ರೊಡ್ಯೂಸಿಂಗ್ ಮಾಡ್ರಿ. ಕ್ಯಾನ್ ಐ ಟೇಕ್ ಯುವರ್ ಬುಕ್, ರಿಕ್ವೆಸ್ಟಿಂಗ್ ಮಾಡ್ರಿ. ಯು ಲುಕ್ ಸ್ಮಾರ್ಟ್, ಕಾಂಪ್ಲಿಮೆಂಟಿಂಗ್ ಮಾಡ್ರಿ. ಸಿ ಯು ಲೇಟರ್ ಬಾಯ್, ಲೀವ್ ಟೇಕಿಂಗ್ ಮಾಡ್ರಿ.
ಇದು ಹೆಂಗೆ ಮಾಡ್ಬೇಕ್ರಿ ಇದನ್ನೆಲ್ಲ? ಇದು ಇದು ಎ ಲಿಸ್ಟ್ ಅಂತ ಬರ್ಕೋಬೇಕ್ರಿ, ಬಿ ಲಿಸ್ಟ್ ಬರಿಬಾರ್ದು. ಬಿ ಲಿಸ್ಟು ಜೋಡಿಸೇ ಬರೆದು ಬಿಡ್ಬೇಕ್ರಿ. ವೆಲ್ ಡನ್, ನಾವು ವಿ ಆರ್ ಪ್ರೌಡ್ ಆಫ್ ಯು. ಹೆಂಗೆ ಬರೆದು ಇದ್ರ ಮುಂದೆ ಬಿ ಲಿಸ್ಟ್ನಾಗ ಏನು ಬರಿಬೇಕ್ರಿ? ಕಂಗ್ರ್ಯಾಚುಲೇಟಿಂಗ್. ಬಿ ಕಂಗ್ರ್ಯಾಚುಲೇಟಿಂಗ್. ಮೇಟ್ ಮೈ ಫ್ರೆಂಡ್. ಡಿ ಇಂಟ್ರೊಡ್ಯೂಸಿಂಗ್. ಕ್ಯಾನ್ ಐ ಟೇಕ್ ಯುವರ್ ಬುಕ್? E requesting. You look smart. C complimenting. See you later. Bye. A leave taking. ಈ ಥರ ಬರಿಬೇಕು ನೋಡ್ರಿ, ಅಂದ್ರೆ ಕರೆಕ್ಟ್ ಆಗ್ತದೆ. ಇದು ಎಕ್ಸ್ಪ್ರೆಷನ್ಸ್ ಆ್ಯಂಡ್ ಲ್ಯಾಂಗ್ವೇಜ್ ಫಂಕ್ಷನ್ಸ್ ಕಂಪ್ಲೀಟ್ ಆಯ್ತು ರೀ. ಓಕೆ, ಇದು 4 ಮಾರ್ಕ್ ಕ್ವಶನ್ಸು ಬಿಟ್ಬಿಡ್ತೀನಿ, 6 ಮಾರ್ಕ್ ಕ್ವಶನ್ಸು ಬಿಡ್ತೀನಿ, ಅನ್ಸಿನ್ ಪ್ಯಾಸೇಜ್ ಬಿಡ್ತೀನಿ. ಮತ್ತು ನೆಕ್ಸ್ಟ್ ಗ್ರಾಮರ್ ಐತಿ, ಇಲ್ಲಿ ಬರ್ತೀನಿ ರೀ. ಎಸ್ 26th ಕ್ವಶನ್ನು. Fill in the blanks with appropriate articles given in the brackets ಅಂತೇಳಿ. The narrator stayed in the city in a small, ಭಾಳ ಸಲ ರಿಪೀಟ್ ಆಗೈತೆ ನೋಡ್ರಿ. The narrator stayed in a city in a ಹಾಕ್ರಿಲ್ಲ, ಸ್ಮಾಲ್ ಡಿಂಜಿ ರೂಮು. ಬೈ ಟ್ರೆಡಿಷನ್ ಇದು ಪೀಪಲ್ ಐತಿ, ಪ್ಲೂರಲ್ ಐತಿಲ್ರಿ. ಅದು ಪೀಪಲ್ ಆಲ್ವೇಸ್ ಪ್ಲೂರಲ್, ಇಟ್ ಡಸಂಟ್ ಹ್ಯಾವ್ ಸಿಂಗ್ಯುಲರ್ ಫಾರ್ಮು. ದನ ಬರ್ಬೇಕಿಲ್ಲ, ಯಾಕಂದ್ರೆ ಎ ಏನು ಬರಬೇಕಾದ್ರೆ ನೆಕ್ಸ್ಟ್ ಬರೋದು ನಾವು ಸಿಂಗ್ಯುಲರ್ ಇಡಬೇಕಾಗ್ತದೆ. ದ ಮಾಡಿರ್ತೀವಿ. ಎ ಸ್ಮಾಲ್ ಡಿಂಜಿ ರೂಮು. ದ ಪೀಪಲ್ ವರ್ ಪ್ರೊಫೆಷನಲ್ ಸೋಲ್ಜರ್ಸ್. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಅಪ್ರೋಪ್ರಿಯೇಟ್ ಪ್ರೆಪೊಸಿಷನ್ಸ್. ಓಕೆ, ಓವರ್ ಬರ್ತೈತಿ, ಫ್ರಾಮ್ ಬರ್ತೈತಿ, ಎಬೋ ಬರ್ತೈತಿ, ಯಾವ ಕುಂತೀರಿ ನೋಡಂತಾರೆ. ಎ ಕಾಫಿ ಸೀಡ್ ಬೆಡ್ ಹ್ಯಾಸ್ ಟು ಬಿ ಪ್ರೊಟೆಕ್ಟೆಡ್ ಫ್ರಮ್ ಅಂಡ್ ಪ್ರೊಟೆಕ್ಟ್ ಫ್ರಾಮ್ ದ ಸನ್ ಬೈ ಪುಟಿಂಗ್ ಎ ಶೇಡ್ ಓವರ್ ಇಟ್. ಓವರ್ ಅಂದ್ರೆ ಸ್ವಲ್ಪ ಅಂತರ ಮೇಲೆ ಇರ್ಬೇಕು ರೀ. ಈಗ ನಮ್ಮ ಮನೆ ಮಾಳಿಗೆ ಇರ್ತದಲ್ಲ, ಕೆಳಗಿರ್ತದೆ, ನಾವು ಓವರ್ ಅನ್ಬೇಕು ಅದಕ್ಕೆ. ಓಕೆ, ನೆಕ್ಸ್ಟ್ ಕ್ವಶನ್ ಟ್ಯಾಗ್. ಇದು ಕ್ವಶನ್ ಟ್ಯಾಗ್ ರೀ. ಇದು ಡೂ ಫಾರ್ಮಾಕ್ ಇಂಟ್ರೋಗೇಟ್ ಮಾಡೋದು. ಇದು ಫ್ರೇಮಿಂಗ್ ಕ್ವಶನ್ನು. ಇದು ಏನು ಮಾಡ್ತೀರಿ? ಇದು ಎಸ್, ನಾವು ಯಾರ್ ಹಿಯರ್ 27th ಕ್ವಶನ್. Rewrite as directed. Mara was trying to catch the bug.
ಎರಡು ಕ್ವಶನ್ ಟ್ಯಾಗ್ ಅಂತದ. ವಾಸ್ ಹೆಲ್ಪಿಂಗ್ ಬರ್ಬೋದ, ವಾಸ್ ತಗೋರಿ, ಅಫರ್ಮೇಟಿವ್ ಅದ, ನೆಗೆಟಿವ್ ಮಾಡ್ರಿ. ವಾಸಂಟ್ ಮಾರ ಮೇಲ್ ಅದ, ಹೀ ಮಾಡ್ರಿ. ವಾಸಂಟ್ ಹೀ. ಇದನ್ನೇನು ಮಾಡಬೇಕು, ಇದನ್ನ ಇಲ್ಲಿ ಮುಂದೆ ಕೊಟ್ಟಾರ ಡಿರೆಕ್ಷನ್, ಇದನ್ನ ಮುಂದೆ ಇಲ್ಲಿ ಕೊಟ್ಟಾರ ಎಸ್ ಸಜೆಷನ್ ಏನು ಮಾಡ್ಬೇಕಂತೇಳಿ. ದೆಬಾರಿತ ಅದು ಸೀನಿಯರ್ ಟೀಚರ್, ಅವರು ಹೈಲಿ ಎಜುಕೇಟೆಡ್ ಟೀಚರ್ ಅವರು ಬಾಬರ್ಲಿ ಸ್ಕೂಲ್ನಲ್ಲಿ. ಒಬ್ಬರೇ ಇವರು, ಅದೆಲ್ಲ ಹೈಸ್ಕೂಲ್ ಸ್ಟೂಡೆಂಟ್ಸು, ಬಾಬರ್ಲಿ PUC ಸ್ಟೂಡೆಂಟ್ಸ್, ಇವರು ಡಿಗ್ರಿ ಸ್ಟೂಡೆಂಟ್. ದೆಬಾರಿತ ಗೋಸ್ ಟು ಕಾಲೇಜ್ ಇನ್ ಬೆಹರಾಂಪುರ. ಏನು ಮಾಡ್ಬೇಕ್ರಿ ಸರ್ ಇದನ್ನು, ಚೇಂಜ್ ಇಂಟು ಎ ಕ್ವಶನ್ ಬಿಗಿನಿಂಗ್ ವಿತ್ ದ ರೈಟ್ ಫಾರ್ಮ್ ಆಫ್ ಡೂ ಅಂತಾರೆ. ಡೂ ಅಂದರೆ ಡೂ ಡಸ್ ಡಿಟ್, ಗೋಸ್ ಅಂತದ, ಡಸ್ ತಗೊಳ್ರಿ, ಡಸ್ ದೆಬಾರಿತ ಗೋ ಮಾಡ್ರಿ. ಟು ಕಾಲೇಜ್ ಇನ್ ಬೆಹರಾಂಪುರ, ಡಸ್ ದೆಬಾರಿತ ಗೋ ಟು ಕಾಲೇಜ್ ಇನ್ ಬಹರಾಂಪುರ. ಕರೆಕ್ಟ್ ಆಗ್ತದೆ. ಥರ್ಡ್ ಕ್ವಶನು, ತುಳುರಾಣಿ ಹಜರಾ ಇವರು ಒನ್ ಆಫ್ ದ ಗ್ರೇಟ್ ಸೋಲ್ಸ್ ಇವರು. ಇದು ಈ ಸೆನ್ಸ್ನೊಳಗೆ ಲೆಸನ್ದಾಗ ಇದ್ದದ್ದು ನಾನು ಹೆಂಗೆ ತಿಳ್ಕೊಂಡದ್ದು ನೋಡ್ತಾರೆ. ಗ್ರೇಟ್ ಸೋಲ್ಸ್ ತುಳುರಾಣಿ ಹಜರಾ ಯಾಕೆ ಇವರು ಅಂದರೆ, ಇವರು 80 ಸ್ಟೂಡೆಂಟ್ಸ್ ತಂದು ಹಚ್ತಾರಲ್ಲ ಬಾಬರ್ಲಿ ಸ್ಕೂಲಿಗೆ ರೀ. ಫಿಶ್ ಮಾಂಗರ್ ಇವರು, ಮಾರ್ನಿಂಗು ಹಿಂಗೆ ಅದು. ಇವರೆಲ್ಲ ಶಾಲೆಗೆ ಬಾಬರ್ಲಿಗೆ ಹೆಲ್ಪಿಂಗ್ ಹ್ಯಾಂಡ್ ಅದಾರಲ್ಲ, ಹಾಗಾಗಿ ಇವ್ರನ್ನೆಲ್ಲನೂ ಟೋಟಲ್ ನಾವೇನಂತ ಕರಿತೀವಿ ರೀ, ಗ್ರೇಟ್ ಸೋಲ್ಸ್, ಫಾರ್ಚುನೇಟ್ ಸೋಲ್ಸ್ ಅಂತ ಕರಿತೀವಿ ರೀ. ತುಳುರಾಣಿ ಹಜರಾ ಹ್ಯಾಸ್ ರಿಕ್ರೂಟೆಡ್ 80 ಸ್ಟೂಡೆಂಟ್ಸ್. ಇಲ್ಲ ಐತೆ ನೋಡಿ, ನಾನು ಹೇಳಿದ್ದು ಬಂತು ನೋಡಿದ್ರಿ. ತುಳುರಾಣಿ ಹಜರಾ ಹ್ಯಾಸ್ ರಿಕ್ರೂಟೆಡ್ 80 ಸ್ಟೂಡೆಂಟ್ಸ್. 80 ಅಂದರೆ ನಾನು ಅಂಡರ್ಲೈನ್ ಮಾಡೋಣ, ಫ್ರೇಮಿಂಗ್ ಕ್ವಶನ್ ಮಾಡಬೇಕು. 80 ಅಂದರೆ ನಂಬರ್ ಆಗ್ತದೆ, ಅದು ಕೌಂಟೇಬಲ್ ಥಿಂಗ್. ಹೌ ಮೆನಿ ತೊಗೋರಿ, ಹೌ ಮೆನಿ ಸ್ಟೂಡೆಂಟ್ಸ್ ಇಲ್ಲೇ ಹಾಕ್ಬೇಕು, ಅಂದ್ರೆ ಕರೆಕ್ಟ್ ಆಗುತ್ತೆ ಇದೊಂದು. ಹೌ ಮೆನಿ, ಹೌ ಮಚ್, ವಾಟ್ ಕೈಂಡ್ ಆಫ್, ವಿಚ್, ಹೂಸ್, ಈ 5 WH ಕ್ವಶನ್ಗಳ ಜೊತೆಗೆ ಪ್ಲಸ್ ನೌನ್ ಬರ್ಬೇಕ್ರಿ. ಅನಂತರ ಇಂಟ್ರಾಗೇಟಿವ್ ಮಾಡ್ಬೇಕ್ರಿ. ಏನು ಮಾಡ್ತೀರಿ ಇದನ್ನು, ತುಳುರಾಣಿ ಹಜರಾ ಹ್ಯಾಸ್ ರಿಕ್ರೂಟೆಡ್ 80 ಸ್ಟೂಡೆಂಟ್ಸ್. ಹೌ ಮೆನಿ ಸ್ಟೂಡೆಂಟ್ಸ್ ತುಳುರಾಣಿ ಹಜರಾ ಹ್ಯಾಸ್ ರಿಕ್ರೂಟೆಡ್, ಹ್ಯಾಸ್ ತುಳುರಾಣಿ ಹಜರಾ ರಿಕ್ರೂಟೆಡ್. ಹೌ ಮೆನಿ ಸ್ಟೂಡೆಂಟ್ಸ್ ಹೆಲ್ಪಿಂಗ್ ಅವ್ರು ಬರ್ತಲ್ಲ, ಅದರಲ್ಲಿ ಬದಲಿ ಮಾಡಿಬಿಡೋದು. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಹೌ ಮೆನಿ ಸ್ಟೂಡೆಂಟ್ಸ್ ಹ್ಯಾಸ್ ತುಳುರಾಣಿ ಹಜರಾ ರಿಕ್ರೂಟೆಡ್, ಅಷ್ಟೇ ರೀ. ಕ್ವಶನ್ ಮಾರ್ಕ್ ಕೊಟ್ಬಿಡ್ರಿ. ನೆಕ್ಸ್ಟ್ ಏನು ಮಾಡ್ತೀರಿ, ಕಂಪ್ಲೀಟ್ ದ ಡಯಲಾಗ್. ಓಕೆ, ಆಕಾಶ್ ಆಸ್ಕ್ ಸೂರಜ್ ಟು ಡ್ರಾಪ್ ಹಿಮ್ ಟು ಕಾಲೇಜ್, ಬಟ್ ಸೂರಜ್ ಪೊಲೈಟ್ಲಿ ರಿಜೆಕ್ಟ್ಸ್ ಹಿಸ್ ರಿಕ್ವೆಸ್ಟ್. ಬರ್ರಿ ನೋಡೋಣ, ಆಕಾಶ್ ಏನಂತಾನ. ಹಾಯ್ ಸೂರಜ್, ವೇರ್ ಆರ್ ಯು ಗೋಯಿಂಗ್? ಐ ಆಮ್ ಗೋಯಿಂಗ್ ಟು ಕಾಲೇಜ್, ಐ ಆಮ್ ಗೋಯಿಂಗ್ ಟು ಅಟೆಂಡ್ ಆನ್ ಇಂಟರ್ವ್ಯೂ. Suraj, could you please drop me to college? Could you please drop me to college? Could you please drop me to college? Vikram, I am sorry to say. Oh, I am sorry. I am sorry to say. Politely reject ಮಾಡಬೇಕಲ್ಲ, ಲೇತನ politely ಅಂತ. I am sorry to say. It's getting late for me to go to the interview. It's okay. Bye. Good luck. ಅನಿಸ್ಬಿಡ್ರಿ, ಮುಗಿತದ. Refer to the following list of events and answer the questions set on it to see in one complete sentence ಅಂತಾರೆ. ಆ್ಯಕ್ಚುಲಿ ಕ್ವಶನ್ ಹಿಂಗಿದ್ದೂರಿ ಅವಾಗ, ಈಗ ಹಂಗಿಲ್ಲ ನೋಡಿ. ನಾನು ಇಂಟರ್ ಕಾಲೇಜ್ ಕಾಂಪಿಟೇಷನ್ಸ್ ಐತ್ರಿ, ಇವೆಂಟ್ಸು ಇವೆಲ್ಲ ಟೈಮಿಂಗ್ಸ್. ರಿಜಿಸ್ಟ್ರೇಷನ್ ಇವೆಂಟು 8:30 to 9:30, ಇನಾಗ್ರೇಷನ್ ಸೆಷನ್ನು 9:30 to 10:30. ಕ್ಲಾಸಿಕಲ್ ಡ್ಯಾನ್ಸ್ ಅದ ರೀ 10:30 to 12, 1.5 hours. ಇದು 1 hour, ಇದು 1 hour. ಇನ್ಸ್ಟ್ರೂಮೆಂಟಲ್ ಮ್ಯೂಸಿಕ್ ಅದ ರೀ 12:30 to 1:30, ಅಂದರೆ 1 hour. ಫಿಲ್ಮ್ ಹಿಟ್ಸ್ ಗ್ರೂಪ್ ಸಿಂಗ್ ಇದೇನದಲ್ಲ 2 to 3:30, 1.5 hours. ಇದು 1 hour. ಪ್ರೈಸ್ ಡಿಸ್ಟ್ರಿಬ್ಯೂಷನ್ನು ಆ್ಯಂಡ್ ವ್ಯಾಲಿಡಿಕ್ಷನ್ನು. ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಆ್ಯಂಡ್ ವ್ಯಾಲಿಡಿಕ್ಷನ್ನು ಏನಾಗ್ತತ್ತ 4 to 6, ಅಂದರೆ 2 hours ಇಟ್ಟಾರ. ಇದ್ರ ಮೇಲೆ ಕ್ವಶನ್ಸ್ಗಳು ಅದಾವ್ರಿ. ವೆನ್ ಡಸ್ ದ ಇನಾಗುರಲ್ ಸೆಷನ್ ಬಿಗಿನ್ ಅಂತಾರೆ. ವೆನ್ ಅನ್ನೋದಕ್ಕಿಂತ ವಾಟ್ ಟೈಮ್ ಅಂದ್ರೆ ಚಲೋ ಇತ್ತು. ಇನಾಗುರೇಷನ್ ಸೆಷನ್ ಬಿಗಿನ್ ಅಂತಾರೆ at 9:30 AM. ಫುಲ್ ಸೆಂಟೆನ್ಸ್ ಅಂತಾರಲ್ಲ,
The inauguration session begins at 9:30 a.m. Correct answer. B. What is the duration of the classical dance? Duration is the length of time, period of time. Classical dance 10:30 to 12:30, 1.5 hours. ಇಲ್ಲೇ 1.5 hours ಉಂಟು. ವಾಟ್ ಕೈ ಬಿಟ್ಟರೆ 1.5 hours ಉಂಟು. 1.5 hours ಈಸ್ ಹಾಫ್ ಅವರ್ಸ್ ಅಂದರೆ ಪ್ಲೂರಲ್ ಆಗುತ್ತೆ ಅಂತ 6 ತೊಗೊಬಾರ್ದ್ರಿ. 1.5 hours ಟೋಟಲ್ ತೊಗೊಂಡು ಅದನ್ನು ಒಂಥರ 20,000 rupees ಈಸ್ ಅಂತೀವಲ್ಲ ಹಂಗದು. 1.5 hours ಈಸ್ ದ ಡ್ಯೂರೇಷನ್ ಆಫ್ ಕ್ಲಾಸಿಕಲ್ ಡ್ಯಾನ್ಸ್. ಇಲ್ಲಕಂದ್ರೆ ಹೆಂಗಾರ ಮಾಡಿ ದ ಡ್ಯೂರೇಷನ್ ಆಫ್ ದ ಕ್ಲಾಸಿಕಲ್ ಡ್ಯಾನ್ಸ್ ಈಸ್ 1.5 hours ಹಂಗಾರ ಮಾಡ್ರಿ. ವಿಚ್ ವೇ ಈವೆಂಟ್ ಟೇಕ್ಸ್ ಪ್ಲೇಸ್ ಅಟ್ 2 PM ರೀ. 2 PM ಅಂತಂದ್ರೆ 2 PM ನಡೀತಕ್ಕಂಥ ಘಟನೆ. ಫಿಲ್ಮ್ ಹಿಟ್ಸ್ ಗ್ರೂಪ್ಸ್. ವಿಚ್ ತೆಗೆದು ಅದನ್ನು ಹಾಕ್ಬಿಡ್ರಿ, ಸಬ್ಜೆಕ್ಟ್ ಇದನ್ನ ಮಾಡಿಬಿಡ್ರಿ. ಫಿಲ್ಮ್ ಹಿಟ್ಸ್ ಗ್ರೂಪ್ ಈವೆಂಟ್ ಟೇಕ್ಸ್ ಪ್ಲೇಸ್ ಅಟ್ 2 PM. ಫುಲ್ ಪಾಯಿಂಟ್. ಹೌ ಲಾಂಗ್ ಅಂದರೆ ಮತ್ತೆ ವಾಟ್ ಇಸ್ ದ ಡ್ಯೂರೇಷನ್ ಅಂದಂಗೆ. ವಾಟ್ ಇಸ್ ದ ಡ್ಯೂರೇಷನ್, ಹೌ ಲಾಂಗ್ ಎರಡು ಒಂದೇ ರೀ. ಹೌ ಲಾಂಗ್ ವಿಲ್ ದ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಆ್ಯಂಡ್ ವ್ಯಾಲಿಡೇಷನ್ ಟೇಕ್ ಪ್ಲೇಸ್. ಇದು ಲಾಸ್ಟ್ 4 to 6 ಅಂದರೆ 2 hours. ಇದು ಆನ್ಸರ್ ಹೆಂಗೆ ಬರೀತಿರುತ್ತೆ, ಸಬ್ಜೆಕ್ಟ್ ಇದು ಮಾಡ್ಕೋರಿ. ದ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಆ್ಯಂಡ್ ವ್ಯಾಲಿಡೇಷನ್ ಟೇಕ್ಸ್ ಪ್ಲೇಸ್ ಫಾರ್ ಹಾಕ್ರಿ. ಅಂದರೆ ಲೆಂತ್ ಆಫ್ ಟೈಮ್ ಹೇಳ್ಬಂದ ಫಾರ್ ಹಾಕಬೇಕು. ಪಾಯಿಂಟ್ ಆಫ್ ಟೈಮ್ ಹೇಳ್ಬಂದ ಸಿನ್ಸ್ ಹಾಕಬೇಕು. ಫಾರ್ 2 hours ಹೆಂಗತೆ ಮಾಡ್ರಿ. ಓಕೆ, ನೆಕ್ಸ್ಟ್ ಲೆಟರ್ ರೈಟಿಂಗ್ ಐತಿ. ಮುಂದಿನ ಕ್ವಶನ್ ನಂಬರ್ ಕಾಣಿಸ್ಕೊಳಿಕತ್ತಿಲ್ಲ. ಲೆಟರ್ ರೈಟಿಂಗ್ ಅದ. ರೈಟ್ ಅ ಲೆಟರ್ ಟು ಯುವರ್ ಪ್ರಿನ್ಸಿಪಲ್, ಟು ದ ಪ್ರಿನ್ಸಿಪಲ್ ಆಫ್ ಯುವರ್ ಕಾಲೇಜ್, ರಿಕ್ವೆಸ್ಟಿಂಗ್ ಹಿಮ್ ಆರ್ ಹರ್ ಟು ಇಶ್ಯೂ ಯುವರ್ ಟ್ರಾನ್ಸ್ಫರ್ ಸರ್ಟಿಫಿಕೇಟ್. ರೀಸೆಂಟಾಗಿ ಒಂದು ಹಾಕಿ ನೋಡ್ರಿ, ಇನ್ನೇ ಹಾಕಿ ನೋಡ್ರಿ. ಅದು ಯಾಕಂದ್ರೆ ಕ್ವಶನ್ ಬ್ಯಾಂಕ್ನಾಗ ಇದೇ ಥರ ಕೊಟ್ಟಾರ, ಕ್ವಶನ್ ಬ್ಯಾಂಕ್ನಲ್ಲಿ. ಅದ ಕ್ವಶನ್ ಬ್ಯಾಂಕ್ನಲ್ಲಿ ಬಂದಿರ್ತಕ್ಕಂಥ 2 ಲೆಟರ್ ಅದಾವ್ರಿ ಫಸ್ಟ್ ಇಯರ್ಕ. 2 ಇಲ್ಲ 5 ಲೆಟರ್ ಅದಾವ್ರಿ, 5-6 ಲೆಟರ್ ಅದಾವ್ರಿ. 4-5 ಲೆಟರ್ ಕಂಪ್ಲೇಂಟ್ ಅದಾವ್ರಿ, ಲೆಟರ್ ಆಫ್ ಕಂಪ್ಲೇಂಟ್. ಒಂದೇ ಒಂದು ಲೆಟ್ರ್ LC and TC ಇಶ್ಯೂ ಮಾಡೋಕ್ಕೆ ಒಂದು ಲೆಸನ್ ಇದೆ, ಒಂದು ಲೆಟ್ರ್ ಇದೆ. ಅದನ್ನು ಬಿಡಿಸ್ಕೊಂಡು ಅದನ್ನು ನೋಡ್ಕೊಂಬಿಡ್ರಿ ನೀವು. ಇದಕ್ಕೆ ಆನ್ಸರ್ ಆಗ್ತದೆ ಫಸ್ಟ್ ಕ್ಲಾಸಾಗಿ. ಮತ್ತೇನೋ ನೆಕ್ಸ್ಟ್ ಕ್ವಶನ್ ಬರ್ತದೆ, ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ತೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.